ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ದೇವಾಲಯಗಳ ಸ್ವರ್ಗ, ದೇವಾಲಯಗಳ ನಾಡು ಅಂಥೇಳಿ ಅತಿ ಹೆಚ್ಚಿನ ದೇವಾಲಯಗಳನ್ನು ಹೊಂದಿರುವಂಥ ಊರು ಅದು ಐಹೊಳೆ. ಅದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲಿ ಬರುವಂಥ ಇದು ಐಹೊಳೆ. ಆ ಒಂದು ಐಹೊಳೆ ಒಳಗೆ ಇದೊಂದು ವಿಶೇಷ ಚಿತ್ರವನ್ನು ನೋಡ್ಕೊಂಬರೋಣ ಬರ್ರಿ. ನೋಡಿರಿ, ಇಲ್ಲಿ ದೇವಾಲಯಗಳು ಪ್ರಮುಖವಾಗಿ ಕೆಲವೊಂದಿಷ್ಟು ದೇವಾಲಯಗಳು ಸಿಗ್ತಾವೆ. ಆ ದೇವಾಲಯಕ್ಕೆ ಭಾಳ ವಿಚಿತ್ರವಾಗಿ ವಿಶೇಷವಾಗಿ ಹೆಸರುಗಳದಾವು. ಬರ್ರಿ ಅಂಥವುಗಳನ್ನು ನೋಡ್ಕೊಂಬರೋಣ. ನೋಡುಗರಿಗೆ ಅನುಕೂಲ ಆಗಲಿ ಅಂಥೇಳಿ ಆ ಗುಡಿಯ ಬಗ್ಗೆ, ಗುಡಿಯ ಹತ್ರನ ಪ್ರತಿಯೊಂದು ಗುಡಿ ಹತ್ರನೂ ಪ್ರತಿಯೊಂದು ಗುಡಿಯ ಮಾಹಿತಿಯನ್ನು ಇಂಥ ಒಂದು ಮಾಹಿತಿಯನ್ನು ಹಾಕ್ಯಾರ. ಇದನ್ನು ಕರೆಕ್ಟಾಗಿ ಓದಿ ತಿಳ್ಕೊಬೇಕು ಪ್ರವಾಸಿಗರು. ಈಗ ನೋಡ್ರಿ, ಐಹೊಳೆ ಒಳಗೆ ಈಗ ನಾವು ದುರ್ಗಾ ದೇವಾಲಯ ನೋಡಕತ್ತೇವೆ. ಆದರೆ ಇದು ದುರ್ಗಾದೇವಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಕ್ಕಾಗಿ ದುರ್ಗಾದೇವಿ ಇರ್ಬೋದೇನೋ ಅಂತಂದ್ರೆ ಅದು ತಪ್ಪು. ಆದರೆ ಇದಕ್ಕೆ ಆ ದುರ್ಗಾ ಅನ್ನೋ ಹೆಸರು ಬಂದದ್ದೇ ಬೇರೆ. ಇದು ಇರೋದು ದೇವಾಲಯ, ಇದಕ್ಕೆ ಹೆಸರು ಬಂದದ್ದು ಆ ರೀತಿ ಬಂದೈತಿ. ಇದು ಸೂರ್ಯ ದೇವಾಲಯ ಅಂಥೇಳಿ ಇದರ ಒಂದು ಇತಿಹಾಸದೊಳಗೆ ಇದರೊಳಗೆ ಮಾಹಿತಿ ಐತಿ. ಇದು ಸೂರ್ಯ ದೇವಾಲಯ. ಇದನ್ನು ಎಷ್ಟಂದ್ರೆ ಇದನ್ನು ಸುಮಾರು 5ನೇ ಶತಮಾನದೊಳಗೆ 6ನೇ ಶತಮಾನದಾಗ ಕಟ್ಟಿಸಿದ್ದಂತೇಳಿ ಕೆಲವೊಂದು ದಾಖಲೆಗಳು ಹೇಳ್ತಾವೆ. ಆದರೆ ಅದನ್ನು ಬದಲಾಯಿಸಿ ಹೊಳ್ಳಿ 6ರಿಂದ 7ನೇ ಶತಮಾನದಾಗ ತಯಾರಾಗಿರ್ಬೋದು ಅಂಥೇಳಿ ಇದನ್ನು ಇತಿಹಾಸಕಾರರು ಹೇಳಿದ ಮೇಲೆ ಇದನ್ನು ಇತ್ತಿತ್ತಲಾಗ 7ರಿಂದ 8ನೇ ಶತಮಾನದ ಅಂಥೇಳಿ ಗುರುತಿಸಕತ್ಯಾರ. ಇದಕ್ಕಿಂತ ಮೊದಲು 5ನೇ ಶತಮಾನದ ತಯಾರಾಗಿರ್ಬೋದು ಅಂಥೇಳಿ ಕೆಲವು ಹಿಂದಿನ ಇತಿಹಾಸಕಾರರು ಗುರುತಿಸಿದ್ರು. ಇದು ಒಟ್ಟಾರೆ ಇದು ಸೂರ್ಯ ದೇವಾಲಯ. ನೋಡ್ರಿ, ಈಗ ನೀವು ನೋಡಕತ್ತಿದ್ದು ಸೂರ್ಯ ದೇವಾಲಯ. ಈ ಸೂರ್ಯ ದೇವಾಲಯನ ಕ್ರಿಸ್ತ ಶಕ 730 ಮೇಲಿಂದ 745 ಆಸುಪಾಸು ಇದನ್ನು ನಿರ್ಮಿಸಿದ್ರು ಅಂತೇಳಿ ಕೆಲವೊಂದು ಇತಿಹಾಸ ಹೇಳುತ್ತೆ. ಇದನ್ನು ಒಬ್ಬರು ಇಮ್ಮಡಿ ವಿಕ್ರಮಾದಿತ್ಯ ರಾಜರು ಕಟ್ಟಿಸಿದ್ದು ಅಂಥೇಳಿ ಕೆಲವೊಂದು ಮಾಹಿತಿನೂ ಐತಿ. ಈ ಗುಡಿಯನ್ನು ಸೂರ್ಯ ದೇವನಿಗಾಗಿ ಇದನ್ನು ನಿರ್ಮಿಸಿದ್ದು, ಸೂರ್ಯ ದೇವರನ್ನ ಇದರೊಳಗೆ ಪೂಜಿಸ್ತಿದ್ರು ಅನ್ನುವಂಥದ್ದು ಕೆಲವೊಂದು ಇತಿಹಾಸದಿಂದ ಇದಕ್ಕೆ ಸೂರ್ಯ ದೇವಾಲಯ ಅಂತೇಳಿ ಬಂತು ಅನ್ನುವಂಥದ್ದು ಮಾಹಿತಿ. ಆದರೆ ಈ ಸೂರ್ಯ ದೇವನ ಗುಡಿಗೆ ದುರ್ಗಾ ಅಂತೇಳಿ ಹೆಸರು ಬರಾಕ ಇದು ದುರ್ಗದ ಒಂದು ಕೋಟೆ, ಈ ಕೋಟೆ ಗೋಡಿ ಹತ್ತಿರ ಇರಲಿಂತ್ರ ಇದಕ್ಕೆ ದುರ್ಗಮ ಒಂದು ಹೆಸರಿನಿಂದ ಇದಕ್ಕೆ ದುರ್ಗಾ ದೇವಾಲಯ ಅಂತೇಳಿ ಕರೀದ್ರು ಅನ್ನುವಂಥದ್ದು ಇಲ್ಲಿ ಒಂದು ಮಾಹಿತಿ. ಆದರೆ ಈ ಗುಡಿದು ಒಂದು ವಿನ್ಯಾಸ, ಇದರ ಚಿತ್ರ ನೋಡ್ರಿ ಯಾವ ಥರ ಬೇರೆ ಬೇರೆ ರೂಪದೊಳಗೈತಿ. ಇದು ಕುದುರೆಯ ನಾಲ್ ಇರ್ತೈತಲ್ಲ, ಅದು ಒಂದು ಕುದುರೆ ಹಾರ್ಶು ಅಂತಾರೆ, ಅಂಥ ಒಂದು ಆಕೃತಿ ಒಳಗೆ ಇದರ ಕೆಳಕಟ್ಟಡ ಕಂಡ್ರೆ, ಮತ್ತು ಇನ್ನೊಂದು ಕಡೆ ನೋಡಿದಾಗ ಇದು ನಿಂತ ಆನೆ ಆಕಾರದಾಗ ಐತಿ ಅನ್ನುವಂಥದ್ದನ್ನು ಇದರೊಳಗೆ ಮಾಹಿತಿ ಸಿಗ್ತೈತಿ. ಈ ಒಂದು ದುರ್ಗದ ಗುಡಿ ಆಕಾರನ ಯಾವ್ಯಾವ ಥರ ಐತಿ ನೋಡ್ರಿ. ಇದ್ರಾಗ ಗರ್ಭಗುಡಿ ಐತಿ, ಗರ್ಭ ಮಂಟಪ. ಆ ಗುಡಿ ಒಳಗನ ಅಲ್ಲೇ ಪ್ರದಕ್ಷಿಣೆ ಹಾಕುವಂಥ ಒಂದು ವ್ಯವಸ್ಥೆನೂ ಅಲ್ಲಿದಲ್ಲೇನ ಐತಿ. ಹೊರಗೆ ಪ್ರದಕ್ಷಿಣೆ ಹಾಕೋದಲ್ದ ಅದ ಗುಡಿ ಒಳಗನ ಪ್ರದಕ್ಷಿಣೆ ಹಾಕ್ಬೋದು. ಅಂಥ ಒಂದು ಸಿಸ್ಟಮ್ನು ಈ ಗುಡಿಯೊಳಗೆ ಐತಿ. ಅಲ್ಲಿ ಒಳಗೆ ಪ್ರದಕ್ಷಿಣೆ ಅಲ್ದ ಗುಡಿ ಹೊರಗೂ ಸಹ ಪ್ರದಕ್ಷಿಣೆ ಹಾಕುವಂಥ ಒಂದು ವಿಶಾಲವಾದ ಗುಡಿ ಹಿಂದೆ, ಗುಡಿ ಆಜುಬಾಜುನು ಇದಕ್ಕೆ ಜಾಗ ಐತಿ. ಈ ಗುಡಿ ಒಳಗೆ ಹೋಗಾಕ 2 ಕಡೆಯಿಂದನೂ ಐತಿ ಹೋಗಾಕ ಬರಾಕ. ನೋಡ್ರಿ, ಇಲ್ಲಿ ಗುಡಿ ಎಡಕ್ಕೆ ಮತ್ತು ಗುಡಿ ಬಲಕಿನ ಭಾಗದಿಂದನೂ ಹತ್ಬೋದು, ಇಳಿಬೋದು, ಗುಡಿ ಒಳಗೆ ಹೋಗ್ಬೋದು, ಬರ್ಬೋದು. ಆ ಥರ ನಿರ್ಮಾಣ ಮಾಡ್ಯಾರ. 2 ಕಡೆಯಿಂದ ಮೆಟ್ಲುಗಳದವು ನೋಡ್ಬೋದು ನೀವು. ಗುಡಿ ಸುತ್ತಲೂ ಕೆಳಭಾಗಲಿಂದ ಹಿಡಿದು ಮೇಲ್ಭಾಗದವರೆಗೂ ಎಷ್ಟು ಕಲ್ಲಿನ ಶಿಲೆಗಳು, ಎಷ್ಟೊಂದು ಚಿತ್ರಗಳನ್ನು ಕೆತ್ತ್ಯಾರ ನೋಡ್ರಿ. ಈ ಶಿಲ್ಪಕಲೆಗೆ, ಈ ಚಿತ್ರಕಲೆಗೆ ಭಾಳ ಹೆಸರುವಾಸಿಯಾಗಿದ್ದು ಭಾಳ ಒಂದು ವಿಶೇಷ ಇಂಥ ಒಂದು ಚಿತ್ರಗಳಿಂದ. ಪ್ರತಿಯೊಂದು ಕಟ್ಟಡದೊಳಗೂ, ಪ್ರತಿಯೊಂದು ಗೋಡೆಯೊಳಗೂ, ಪ್ರತಿಯೊಂದು ಕಂಬದೊಳಗೂ ಒಂದು ವಿಶಿಷ್ಟವಾದಂಥ ಚಿತ್ರವನ್ನು ಬಿಡಿಸ್ಯಾರ. ಆ ಚಿತ್ರಗಳು ಮಹಾಭಾರತದ ಕಥೆಗಳನ್ನು ಹೇಳುವಂಥವು, ಗುರುತಿಸುವಂಥವು ಚಿತ್ರಗಳು ಅದಾವು. ಇದರಾಗ ಪ್ರಮುಖವಾದಂಥ ಚಿತ್ರಗಳು ಯಕ್ಷಿ, ಆನಂತರ ಛಾಯಾದೇವಿಯನ್ನು ದಂಡಿಸುತ್ತಿರುವ ಸೂರ್ಯ, ಇಂಥ ಮತ್ತು ನರಸಿಂಹ, ಆನಂತರ ಅರ್ಧನಾರೀಶ್ವರ,
ಅವ್ರ ಜೊತೆಗೆ ನಂದಿ ಮೇಲೆ ಕುಳಿತಿರುವಂಥ ಪರಮೇಶ್ವರನ ಚಿತ್ರ, ಗರುಡನ ಮೇಲೆ ಇರುವಂಥ ವಿಷ್ಣುವಿನ ಚಿತ್ರ, ಆನಂತರ ಈ ಒಂದು ಮಂಟಪದ ಗೋಡೆಯ ಮೇಲೆ ಚಿತ್ರಗಳು, ರಾಮಾಯಣದ ಚಿತ್ರಗಳನ್ನು ಗುರುತಿಸುವಂಥ ಶಿಲ್ಪಗಳದವು. ಈ ಥರ ಇರುವಂಥ ಎಲ್ಲ ಗುಡಿ ಮೇಲಿನೂ ಬರುವಂಥ ಚಿತ್ರಗಳು ಒಂದು ವಿಶೇಷ ಚಿತ್ರಣ, ವಿಶೇಷ ಒಂದು ಕಥೆಯನ್ನು ಹೊಂದ್ಯಾವು. ಈ ಒಂದು ಗೋಡೆ ಮೇಲೆ ಬರುವಂಥ ಒಳಗೋಡೆ ಮೇಲೆ ಆಗಿರಲಿ, ಹೊರಗೋಡೆ ಆಗಿರಲಿ, ಅದರ ಮೇಲಿನ ಒಂದು ಚಿತ್ರಗಳಾಗಿರಲಿ, ಇವೆಲ್ಲವೂ ಒಂದೊಂದು ಶತಮಾನದೊಳಗೆ ಒಂದೊಂದು ಇತಿಹಾಸವನ್ನು ಹೇಳಿದಂಥ ಚಿತ್ರಗಳು ಇವುಗಳು. ನೋಡ್ರಿ, ಬರೀ ಗೋಡೆ ಅಲ್ದ ಪ್ರತಿಯೊಂದು ಕಂಬದ ಮೇಲಿನೂ ಒಂದೊಂದು ವಿಶೇಷ ಚಿತ್ರಗಳು ಅದಾವು. ಆ ಚಿತ್ರದೊಳಗನ ಅವು ಒಂದೊಂದು ಶತಮಾನದ್ದು ಅಂಥೇಳಿ ಗುರ್ತು ಒಂದು ವಿದ್ವಾಂಸರಿಂದ ಗೊತ್ತಾಗ್ತೈತಿ. ಪ್ರವಾಸಿಗರು ಇದಕ್ಕೆ ಸಂಬಂಧಪಟ್ಟಂಥ ಇದ್ರ ಮಾಹಿತಿ ಹೇಳುವಂಥ ಎಲ್ಲ ಗೈಡ್ಲೈನ್ಸ್ಗಳು ಸರ್ಕಾರನೂ ಕೊಟ್ಟಿರ್ತೈತಿ. ಈ ಗುಡಿಯೊಳಗೂ ಎಲ್ಲ ಮಾಹಿತಿ ಹೇಳೋರು ಸಿಗ್ತಾರೆ. ಪ್ರವಾಸಿಗರು ಒಂದೊಂದು ಪ್ರವಾಸ ಸ್ಥಾನವನ್ನು, ಆ ಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೊಂಡ್ರೆ ಪ್ರವಾಸ ಮಾಡಿದ್ದಕ್ಕೆ ಒಂದು ಅರ್ಥ ಸಿಗ್ತೈತಿ. ಆದರೆ ಈ ಸದ್ಯಕ್ಕೆ ಗುಡಿಯೊಳಗೆ ಯಾವ ದೇವರ ಮೂರ್ತಿನೂ ಇಲ್ಲ. ನೋಡ್ರಿ, ಗುಡಿ ಒಂದು ಕಟ್ಟಡ ಮಾತ್ರ ಭಾಳ ವಿಶೇಷವಾಗಿರ್ತವೆ. ಈ ಒಂದು ಕಟ್ಟಡದ ಮಾಹಿತಿನ ತಿಳ್ಕೊಳಕ್ಕೆ ಪ್ರವಾಸಿಗರು ಇದನ್ನು ಪ್ರವಾಸ ಮಾಡುವಂಥ ಒಂದು ಉದ್ದೇಶ ಆಗಿರುತ್ತೆ. ನೋಡ್ರಿ, ಶತಮಾನಗಳ ಹಿಂದಿನಿಂದನೂ ಇಷ್ಟೊಂದು ವಿಶೇಷವಾಗಿ ಈ ರೀತಿಯಾಗಿ ಗುಡಿಗಳದಾವು. ನೋಡ್ರಿ, ಪ್ರತಿಯೊಂದು ಕಂಬದೊಳಗೂ ಒಂದೊಂದು ವಿಶೇಷ ಕಟ್ಟಡ ಕೆತ್ತನೆಗಳದಾವು. ವೀಕ್ಷಕರು, ನಿಮಗಿದ್ರ ಬಗ್ಗೆ ಮಾಹಿತಿ ಇದ್ದಂಥದ್ದು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮುಂದಿನ ಒಂದು ಭಾಗದಾಗ ಇನ್ನೊಂದು ಗುಡಿ ಮಾಹಿತಿಯನ್ನು ನೋಡೋಣ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.